ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬೆಯ ಸಾರ್ವಜನಿಕ ದರ್ಶನದ ವೇಳೆ ಹೈ ಡ್ರಾಮಾ ನಡೆದಿದೆ. ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ HD ರೇವಣ್ಣ ಶಿಷ್ಟಾಚಾರ ಪಾಲನೆ ಮಾಡಿದ್ದಕ್ಕೆ, ಅಧಿಕಾರಿಗಳ ಗಮನಕ್ಕೆ ತಾರದೆ ನೇರವಾಗಿ ಆಗಮಿಸಿದ್ದಕ್ಕೆ ಈಗ ಒಂದಷ್ಟು ಅಸಮಾಧಾನ, ಹೈ ಡ್ರಾಮಾ ಆಗಿದೆ. ತಮ್ಮದೇ ಕಾರಿನಲ್ಲಿ ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿದ ರೇವಣ್ಣ, HD ರೇವಣ್ಣ ಕಾರನ್ನ ತಡೆದ ಕಂದಾಯ ಇಲಾಖೆ ಸಿಬ್ಬಂದಿ. ಕಾರು ತಡೆದ ಅಧಿಕಾರಿಗಳ ವಿರುದ್ಧ HD ರೇವಣ್ಣ ಗರಂ ಆಗಿಬಿಟ್ಟಿದ್ದಾರೆ. ಇಲ್ಲಿ ಅಧಿಕಾರಿಗಳಿಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ, ಅವ್ರಿಗೂ ಹೇಳಂಗಿಲ್ಲ ಇವ್ರಿಗೂ ಬಿಡಂಗಿಲ್ಲ ಅನ್ನೋ ಥರದ್ದು. ಜಿಲ್ಲಾಡಳಿತ ಸ್ಟ್ರಿಕ್ಟ್ ಆಗಿ ಒಂದಷ್ಟು ನಿರ್ದೇಶನ ಈ ಬಾರಿ ಕೊಟ್ಟಿರೋದು. ಯಾರೇ ex-MLA, ex-MP ಈ ಥರದವರೆಲ್ಲ ಬಂದರು ಅಂದರೆ ನ್ಯಾಯಾಧೀಶರು ಪ್ರತಿಯೊಬ್ಬರೂ ಕೂಡ ಅವರಿಗೆ ಒಂದು ಟೈಮಿಂಗ್ಸ್ ನಿಗದಿ ಮಾಡ್ಕೊಂಡಿದ್ದಾರೆ. ಮತ್ತು ಯಾರದ್ದೇ ವಾಹನಗಳು ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ರೇವಣ್ಣ ಅಂತ ಮಾತ್ರ ಅಲ್ಲ, ಎಲ್ರಿಗೂ. ಬಟ್ ರೇವಣ್ಣಂಗೆ ಈಗ ಇದು ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿರೋದು. ಯಾಕೆ ನಾವು ಬರಬಾರ್ದಾ, ಒಬ್ರೊಬ್ರಿಗೆ ಒಂದೊಂದು ಥರ ಅಂತ ಅವ್ರದ್ದು ಬೇಸರ. ಯಾಕಂದರೆ ಇಷ್ಟು ವರ್ಷ ಅಧಿಕಾರದಲ್ಲಿದ್ದವರು ಹಾಸನಕ್ಕೆಲ್ಲ ಅವ್ರು ಹೆಂಗೆ ಬರ್ತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳು, ಹೈಡ್ರಾಮಾಗಳಾಗಿದೆ. ಪಾಪ ಅಧಿಕಾರಿಗಳಿಗೆ ಒಂಥರ ಪೇಚೆಕ್ ಸಿಲ್ಕೋದು ಅಂದರೆ ಇದೇನೆ. ಇವ್ರಿಗೆ ಹೇಳಂಗಿಲ್ಲ, ಅವ್ರಿಗೆ ಬಿಡಂಗಿಲ್ಲ, ಹೇಳಿದ್ರೆ ಸಿಟ್ಟು, ಹೇಳ್ತಿದ್ರೆ ಇಲ್ಲಿ ಆ್ಯಕ್ಷನ್ ಆಗುತ್ತೆ. ಒಂದಷ್ಟು ಹೈಡ್ರಾಮಾ ಆಗಿದೆ. ನೋಡಿ, ಸಾರ್ವಜನಿಕರು ಯಾರು ಕೂಡ ಇಲ್ಲಿ ನಿಲ್ಬಾರ್ದು, ಆದಷ್ಟು ಮುಂದೆ ಹೋಗ್ತಾ ಇರಬೇಕು. ಹೋಗಿ ಬರೋರಿಗೆ ಯಾವುದೇ ರೀತಿಯಲ್ಲಿ ಮೂವ್ ಆಗಬೇಕು. ಇಲ್ಲಿ ಪ್ರೋಟೋಕಾಲ್ ವೆಹಿಕಲ್ಗೆ ಮಾತ್ರ ಪ್ರವೇಶ ಇದೆ. ಗಾಡಿ ಮೂವ್ ಮಾಡಿ, ಅಲ್ಲಿ ಮೂವ್ ಆಗಬೇಕು. ಎಲ್ಲ ಬೋರ್ಡ್ ವೆಹಿಕಲ್ ಹೋಯ್ತು ಯಾವ್ದು ಬಿಡು ಜನ ಕರ್ಕೊಂಡು ಜನ ಅವ್ರು ಮಾತ್ರ ಸರ್ MP ಹೋಗಿದೆ ಹಾಂ ಮತ್ತೆ ಅವ್ರಿಗೆ ಹೋಯ್ತು ಯಾವ್ದು ಬಿಡು ಜನ ಕರ್ಕೊಂಡು ಜನ ಅವ್ರು ಮಾತ್ರ